ಈ ಡಿಸೈನ್ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 8 ಎಳೆ ದಾರ ಮತ್ತು 10 ನಂಬರ್ ನೀಡಲ್ನ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಈಗ 4 ಚೈನ್ನ ಹಾಕ್ತಾಯಿದ್ದೀನಿ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ನ ಹಾಕ್ತಾಯಿದ್ದೀನಿ. 1 2 3 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಎರಡು ಸರಿ 4 ಚೈನ್ನ ಹಾಕ್ಕೊಂಡು ಮತ್ತೆ ಈಗ 6 ಚೈನ್ನ ಹಾಕ್ಕೊತಾ ಇದ್ದೀನಿ. ಇದು 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲ, ಇನ್ನು 2 ಚೈನಷ್ಟು ಹಿಂದೆಗೆ ಲಾಕ್ನ ಮಾಡಬೇಕು. ಅದು ಯು ಶೇಪಲ್ಲಿ ಬರಬೇಕು. ಈ 6 ಚೈನು ಯು ಶೇಪಲ್ಲಿ ಬರೋ ಥರ 2 ಚೈನ್ ಹಿಂದೆಗೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಯು ಶೇಪಲ್ಲಿ ಬರಬೇಕು. ಇಲ್ಲಿ ಆರ್ಚ್ ಬರುತ್ತೆ. ಮತ್ತು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಈಗ 6 ಚೈನ್ ಆದಮೇಲೆ 4 ಚೈನ್ನ 3 ಸರಿ ಹಾಕಬೇಕಾಗತ್ತೆ. ಈಗ 1 ಸರಿ ಹಾಕಿದ್ದೀನಿ ನಾನು. ಮತ್ತು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ. ಈಗ 6 ಚೈನ್ ಆದಮೇಲೆ ನಾನು 4 ಚೈನ್ನ 3 ಸರಿ ಹಾಕಿದ್ದೀನಿ. ಈಗ ಮತ್ತೆ 6 ಚೈನ್ನ ಹಾಕ್ಕೊಂಡು ಇದು 2 ಚೈನಷ್ಟು ಹಿಂದೆಗೆ ಲಾಕ್ನ ಮಾಡ್ಕೋಬೇಕು. ಇದು ಯು ಶೇಪಲ್ಲಿ ಬರಬೇಕು. ಅಲ್ಲಿ ಆರ್ಚ್ ಬರುತ್ತೆ. ಮತ್ತು 4 ಚೈನ್ನ 3 ಸರಿ ಹಾಕ್ಕೊಂಡು ಮತ್ತು 6 ಚೈನ್ನ ಹಾಕ್ಕೊಂಡು ಇದೇ ರೀತಿ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೆಪ್ನ ಫುಲ್ ಕಂಪ್ಲೀಟ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟೆಪ್ ಈ ರೀತಿ ಬರುತ್ತೆ. ಮತ್ತು ಸೆಕೆಂಡ್ ಸ್ಟೆಪ್ಗೆ ಅದೇ ಸೇಮ್ ಕಲರ್ ಥ್ರೆಡ್ನ ತಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರ ಮೇಲುಗಡೆನೇ ಲಾಕ್ನ ಮಾಡಿಕೊಂಡು 4 ಚೈನ್ ಹಾಕಿರ್ತೀವಿ ಅಲ್ಲಿ 4 ಸರಿ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 2 ಆಯಿತು, 3 4 ಚೈನ್ ಒಳಗಡೆ 4 ಸಿಂಗಲ್ ಕ್ರೋಶೆಟ್ನ ಹಾಕಿ ಮತ್ತು ಸೆಕೆಂಡ್ 4 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 3 ಸಿಂಗಲ್ ಕ್ರೋಶೆಟ್ನ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ಆರ್ಚ್ ಹಾಕೋದಕ್ಕಂತ 6 ಚೈನ್ ಹಾಕಿರ್ತೀವಲ್ಲ 6 ಚೈನ್ಗಿಂತ ಮುಂಚೆ ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಲಾಕ್ನ ಮೇಲ್ಗಡೆನೇ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. 6 ಚೈನ್ ಹಾಕೋದಕ್ಕಿಂತ ಮೊದಲು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಅದರ ಮೇಲ್ಗಡೆ ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತೆ 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿ ಈಗ 3ನೇ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 3 ಡಬಲ್ ಕ್ರೋಶೆಟ್, ಟೋಟಲ್ 6 ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಈಗ ಇದು 4ನೇ ಡಬಲ್ ಕ್ರೋಶೆಟ್, 4 5
ಆರು ಡಬಲ್ ಕ್ರೋಶೆಟ್ನ ಆರನೇದು ಈಗ ಹಾಕ್ತಾಯಿದ್ದೀನಿ. 6 ಡಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಇದು ಅರ್ಧ ಭಾಗಕ್ಕೆ ಮಾತ್ರ ನಾನು ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಆರ್ಚ್ ಫುಲ್ಲು ನಾನು 6 ಚೈನ್ ಒಳಗಡೆ 12 ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಈಗ 6 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಈಗ ಆ ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ 6 ಚೈನ್ ಒಳಗಡೆ ಮತ್ತೆ ಇನ್ನು 6 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 6 ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಆದಮೇಲೆ ಇದು ಫಸ್ಟ್ ಒಂದು ಡಬಲ್ ಕ್ರೋಶೆಟ್ ಹಾಕಿದ್ವಿ, 2ನೇ ಡಬಲ್ ಕ್ರೋಶೆಟ್ ಆಯಿತು. ಈಗ 3ನೇ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಫಸ್ಟ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಒಳಗಡೆಯಿಂದ ಥ್ರೆಡ್ನ ತೆಗೆದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡಿ ಮತ್ತೆ 2 ಥ್ರೆಡ್ನ ಒಂದು ಮಾಡ್ತಾಯಿದ್ದೀನಿ. 4 5 6 ಡಬಲ್ ಕ್ರೋಶೆಟ್ ಆದಮೇಲೆ ನಾವು 6 ಚೈನ್ ಹಾಕಿದ್ದಾದಮೇಲೆ ಏನು ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ, ಲಾಕ್ನ ಮಾಡಿರ್ತೀವಲ್ಲ, ನೋಡಿ ತೋರಿಸ್ತಾ ಇದ್ದೀನಿ. ಆ ಲಾಕ್ನ ಒಳಗಡೆ ಲಾಕ್ನ ಮಾಡಬೇಕಾಗತ್ತೆ. 6 ಚೈನ್ ಹಾಕಿದ್ದಾದಮೇಲೆ ಏನು ಲಾಕ್ ಮಾಡಿರ್ತೀವಿ ಆ ಲಾಕ್ನ ಮೇಲ್ಗಡೆನೇ 6 ಡಬಲ್ ಕ್ರೋಶೆಟ್ ಆದಮೇಲೆ ಲಾಕ್ನ ಮಾಡಬೇಕು. ಫಸ್ಟಲ್ಲಿ ಇದೇ ರೀತಿ ಮಾಡಿರ್ತೀವಿ, ಲಾಕ್ನ ಮೇಲುಗಡೆ ಲಾಕ್ನ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ಆರ್ಚ್ ಬರುತ್ತೆ. ಮತ್ತು ಆರ್ಚ್ ಹಾಕಿದ್ದಾದಮೇಲೆ ಮತ್ತೆ ಈಗ 6 ಚೈನ್ನ ಹಾಕ್ಕೊತಾ ಇದ್ದೀನಿ. 6 ಚೈನ್ನ ಹಾಕ್ಕೊಂಡು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನೋಡಿ, ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಹಿಂದೆಗಡೆ ನಾವು ಏನು 6 ಡಬಲ್ ಕ್ರೋಶೆಟ್ ಹಾಕಿ ಮತ್ತು ಮಧ್ಯದಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ, 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆಟ್ 2 ಒಂದೇ. 6 ಚೈನ್ನ ಲಾಕ್ನ ಮಾಡಿ ಮತ್ತು ಈಗ 3 ಚೈನ್ನ ಹಾಕ್ಕೋಬೇಕು. 1 2 3 ಚೈನ್ನ ಹಾಕ್ಕೊಂಡು ಅದೇ 2 ಚೈನ್ ಒಳಗಡೆ ಲಾಕ್ನ ಮಾಡಬೇಕು. ಫಸ್ಟು 6 ಚೈನ್ ಮತ್ತು 3 ಚೈನ್ನ ಹಾಕಿ ಆ 2 ಚೈನ್ ಒಳಗಡೆ ಲಾಕ್ನ ಮಾಡಿ ಮತ್ತು ಈಗ 6 ಚೈನ್ನ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ನ ಹಾಕ್ಕೊಂಡು ನಾವು ಏನು ಲಾಕ್ನ ಮಾಡ್ತೀವಿ, ಡಬಲ್ ಕ್ರೋಶೆಟ್ನ ಹಾಕಿದ್ದಾದಮೇಲೆ ಲಾಕ್ನ ಮಾಡಿರ್ತೀವಲ್ಲ, ಡಬಲ್ ಕ್ರೋಶೆಟ್ ಹಾಕೋದಕ್ಕಿಂತ ಮೊದಲು ಲಾಕ್ನ ಮಾಡಿರ್ತೀವಲ್ಲ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಲಾಕ್ನ ಮಾಡ್ಕೊಂಡಾದಮೇಲೆ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಥ್ರೆಡ್ನ ಮೇಲೆ ಎಳೆದು ಈಗ ನಾನು ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡ್ಸ್ನ ಈ ರೀತಿ ಸ್ಮಾಲ್ ಬೀಡ್ಸ್ನ ತೊಗೊಂಡು ಈಗ ಈ ಬೀಡ್ಸ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ನ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ನಾನು ಬೀಡ್ ಲಾಕ್ ಮಾಡ್ತಿರಾನೆ ಡೈರೆಕ್ಟಾಗಿ 6 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ನಾನು ಬೀಡನ್ನ ಯಾವುದೇ ಥರ ಲಾಕ್ನ ಮಾಡಿಲ್ಲ, ನಾನು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ಈಗ ಮತ್ತೆ ಥ್ರೆಡ್ನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. 2 ಬೀಡ್ ಆಯಿತು. ಈಗ 3ನೇ ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ 6 ಚೈನ್ ಒಳಗಡೆನೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶೆಟ್ ಮತ್ತು ಥ್ರೆಡ್ನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ 6 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಈ 6 ಚೈನ್ ಒಳಗಡೆ 4
ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಈ ರೀತಿ ನನ್ನ 4 ಬೀಡ್ ಕರೆಕ್ಟಾಗಿ ಆಯಿತು. ನೀವು ಬೀಡ್ಸ್ ತೊಗೊಂಡಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ 3 ಚೈನ್ನ ಹಾಕ್ಕೊಂಡು ನಾವು ಸೆಂಟ್ರಲ್ಲಿ ಏನು 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಲಾಕ್ನ ಮಾಡಬೇಕು. ಈ ಪಿಕೋಟ್ಸ್ ಥರ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಂಡು ಅದೇ 3 ಚೈನ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ನಾನು ಟೋಟಲ್ 5 ಸರಿ 3 ಚೈನ್ನ ಹಾಕ್ಕೊಂಡು ಪಿಕೋಟ್ಸ್ನ ಹಾಕಿದ್ದೀನಿ. ನೀವು ಬೇಕಾದರೆ 3 ಸರಿ ಆದರೂ 3 ಪಿಕೋಟ್ಸ್ ಆದರೂ ಹಾಕ್ಕೋಬೋದು. ನಾನು ಟೋಟಲ್ 5 ಪಿಕೋಟ್ಸ್ನ ಹಾಕ್ಕೊಂಡಿದ್ದೀನಿ, ಅದು ನಿಮ್ಮ ಇಷ್ಟ. ಇದು 4ನೇ ಪಿಕೋಟ್. ಅದೇ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆಟ್ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಈಗ 3 ಚೈನ್ನ ಹಾಕ್ಕೊಂಡು ಅದೇ 3 ಚೈನ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಈಗ 5ನೇ ಪಿಕೋಟ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಸೆಂಟ್ರಲ್ಲಿ 3 ಚೈನ್ ಹಾಕಿರ್ತೀವಲ್ಲ ಅದೇ 3 ಚೈನ್ಗೆ ಲಾಕ್ನ ಮಾಡಿ ಲಾಕ್ನ ಮಾಡಿದ್ದೀನಿ. ಅದು ಪಿಕೋಟ್ ಫಾರ್ಮ್ ಆಗುತ್ತೆ. ಸಾರಿ, 5ನೇ ಪಿಕೋಟ್ನ ಇವಾಗ ಹಾಕ್ತಾ ಇದ್ದೀನಿ. ಈಗ ಥ್ರೆಡ್ನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ ಏನು ನಾವು 3 ಚೈನ್ಗಿಂತ ಮುಂಚೆ ಈ 6 ಚೈನ್ ಇರುತ್ತಲ್ಲ ಆ 6 ಚೈನ್ಗೆ ಡೈರೆಕ್ಟಾಗಿ ಲಾಕ್ನ ಮಾಡಬೇಕು. ಬೀಡನ್ನ ಲಾಕ್ ಮಾಡೋಷ್ಟಿಲ್ಲ. ಆ ಕಡೆ 4 ಬೀಡನ್ನ ಹಾಕ್ಕೊಂಡಿದ್ದೀನಿ, ಅದೇ ರೀತಿ 2 ಸೈಡು 4 ಬೀಡನ್ನೇ ಹಾಕ್ತೀನಿ. ಆ ಕಡೆ ಎಷ್ಟು ಬೀಡನ್ನ ಹಾಕಿರ್ತೀನೋ ಅಷ್ಟೇ ಬೀಡನ್ನ ಈ ಕಡೆನೂ ಹಾಕ್ಕೋಬೇಕು. 2 ಬೀಡ್ ಆಯಿತು. ಥ್ರೆಡ್ನ ಮೇಲೆ ಎಳೆದು ಬೀಡನ್ನ ಇನ್ಸರ್ಟ್ ಮಾಡಿ 6 ಚೈನ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. 3 ಬೀಡ್ ಆಯಿತು. ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ ಲಾಕ್ನ ಮಾಡ್ಕೊತಾ ಇದ್ದೀನಿ. 4 ಆಯಿತು. 4 ಬೀಡ್ಸ್ನ ಹಾಕಿದಾದಮೇಲೆ ಆರ್ಚ್ ಈ ರೀತಿ ಬರುತ್ತೆ. ಮತ್ತು ಏನು ಆರ್ಚ್ ಆದಮೇಲೆ 4 ಚೈನ್ ಹಾಕಿರ್ತೀವಿ, ಡೈರೆಕ್ಟಾಗಿ ಅದರೊಳಗಡೆ ಲಾಕ್ನ ಮಾಡಬೇಕು. 3 ಲಾಕ್ ಅಥವಾ 3 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು 3 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. ನೋಡಿ, ಆರ್ಚು ತೋರಿಸ್ತೀನಿ. ಈ ರೀತಿ ಬರುತ್ತೆ. ಆರ್ಚ್ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಎಲಿಗೆಂಟ್ ಲುಕ್ ಕಾಣಿಸುತ್ತೆ. ನೀವು ಬೇಕಾದರೆ ಮೇಲ್ಗಡೆ ಸ್ಟೋನ್ ಚೈನ್ ಸಹ ಡಬಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅಲ್ಲಿ ಸ್ಟೋನ್ ಚೈನ್ ಸಹ ಅಂಟಿಸ್ಕೋಬೋದು. ಮತ್ತು ಏನು 4 ಚೈನ್ ಹಾಕಿರ್ತೀವಿ ಅದರೊಳಗಡೆ 4 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 1 2 3 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 4 ಚೈನ್ಗೆ 3 ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಆರ್ಚ್ ಪಕ್ಕದಲ್ಲಿ ಬರುತ್ತಲ್ಲ ಅದಕ್ಕೆ 3 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ ಮಾತ್ರ ಕುಚ್ಚು ಬರೋ ಹತ್ರ 4 ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು ಆರ್ಚ್ ಪಕ್ಕದಲ್ಲಿ 3 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಆರ್ಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಸಿಂಗಲ್ ಕ್ರೋಶೆಟ್ನ ಹಾಕಿ ನೆಕ್ಸ್ಟ್ ಪೂರ್ತಿ ಡಿಸೈನ್ನ ನಾವು ಫಸ್ಟ್ ಹೇಗೆ ಮಾಡಿರ್ತೀವೋ ಅದೇ ರೀತಿ ಫುಲ್ ಕಂಪ್ಲೀಟ್ನ ಮಾಡ್ಕೋಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಕುಚ್ಚು ಕಟ್ಟಾದಮೇಲೆ ನಾನು ಕುಚ್ಚು ಕಟ್ಟೋದಕ್ಕೆ 140 ಎಳೆ ದಾರನ ತೊಗೊಂಡಿದ್ದೀನಿ.
ಅದನ್ನು ಡಬಲ್ ಮಾಡಿದ್ರೆ 280 ಆಗುತ್ತೆ. ಕುಚ್ಚು ಕಟ್ಟಾದಮೇಲೆ ಈ ಡಿಸೈನ್ ಈ ರೀತಿ ಬಂದಿದೆ. ತುಂಬ ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.